ಇವತ್ತು MES ಸೂಪರ್ ಮಾರ್ಕೆಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಕ್ಚುಲಿ ಮುಳಬಾಲಲ್ಲಿ ಇಂಥವೆಲ್ಲ ಬೇಕಾಗಿದೆ. ಮುಳಬಾಲ್ ತಾಲೂಕಿಗೆ ಇಂಥವುಗಳು ಸಾಕಷ್ಟು ಬೇಕಾಗಿದೆ. ಇವತ್ತು ಒಳ್ಳೆ ಒಂದು ಬೆಳವಣಿಗೆ ಅಂತಂದ್ರೆ ನಮ್ಮ ಬಾಮೈದ, ನಮ್ಮ ಅಕ್ಕನ ಮಗ ಶತ್ರುಘ್ನ ಗೌಡ ಅಂತ, ಅವ್ರ ಅಣ್ಣ ವನ್ನೇಗೌಡ ಅವ್ರ ವಕೀಲರು ಮತ್ತು ಸುಖೇವಿ ಅಂತ ಅಣ್ಣ ತಮ್ಮರು 3 ಜನ ಸೇರಿ ಇವತ್ತು ಈ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಬಹಳ ಸಂತೋಷ. ಏನು ಅಂತಂದ್ರೆ ಅವರೆಲ್ಲ ಓದಿರೋದು ಬಹಳ ಕಡಿಮೆ, ಆದ್ರೂ ಅವ್ರಿಗಿಂತ ಒಂದು ನಾಲೆಡ್ಜ್ ಬಂದು ಹಿಂಗೆಲ್ಲ ಹೋಗಿ ಆಚೆ ಹೋಗಿ ಅವರೇ ಸ್ವಂತವಾಗಿ ಸಂಪಾದನೆ ಮಾಡಿ ಇವತ್ತು ಇದೊಂದು ಬೆಳವಣಿಗೆ ಬಂದಿರೋದಕ್ಕೆ ಹೃತ್ಪೂರ್ವಕವಾಗಿ ನಾನು ಅವ್ರನ್ನ ಆಶೀರ್ವಾದ ಮಾಡ್ತೀನಿ. ಇನ್ನೂ ಉತ್ತಮವಾದಂಥ ಸ್ಥಿತಿಗೆ ಹೋಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಆಮೇಲೆ ಇಲ್ಲಿ ಉತ್ತಮವಾದಂಥ ವ್ಯಾಪಾರ ಆಗಿ ಇಂಥ ಅಂಗಡಿಗಳು ಮತ್ತಷ್ಟು ಕೂಡ ಇಲ್ಲಿ ಆಗ್ಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಇವತ್ತು ನಮ್ಮ ಮೇಲಗಾಡಿ ಗ್ರಾಮದ ಯುವಕರು ಇವತ್ತು ಶತ್ರುಘ್ನ ಇವತ್ತು ಈ ಉದ್ಘಾಟನೆಯನ್ನ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಅನ್ನ ಜನ ಇದೊಂದು ಉಪಯೋಗ ಮಾಡಿಕೊಂಡು ಇವರು ಕೂಡ ಇದನ್ನ ಹೆಚ್ಚಿಗೆ ಬೆಳಿಬೇಕು, ಚೆನ್ನಾಗಿ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಶತ್ರುಘ್ನ ಒಳ್ಳೆ ಹೆಜ್ಜೆಯನ್ನು ಹಾಕಿದ್ದಾನೆ. ಸಂಪ್ರದಾಯಕ್ಕೆ ಒಳ್ಳೇದು ಆಗ್ಲಿ ಅಂತ ಹೇಳ ಬಯಸ್ತೀನಿ. ಮೊದಲನೇದಾಗಿ ಮುಳಬಾಗಲ್ ತಾಲೂಕಿನ ಜನತೆಗೆ ಹಾಗೂ ಮುಳಬಾಗಲ್ ನಗರ ಜನತೆಗೆ ನಮ್ಮ MES ಸೂಪರ್ ಮಾರ್ಕೆಟ್ ವತಿಯಿಂದ ಅನೇಕ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ರಸ್ತೆಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಸ್ತೆ ಅಂದ್ರೆ ಎಮ್ಮೆನಹಳ್ಳಿ ರಸ್ತೆ. ಎಮ್ಮೆನಹಳ್ಳಿ ಅಂದ್ರೆ ಮಲ್ನಾಯಕನಹಳ್ಳಿ ರಸ್ತೆ. ಮಲ್ನಾಯಕನಹಳ್ಳಿ ರಸ್ತೆಗೆ ಹೊಂದಿಕೊಂಡಿರುವಂತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಹಾಗೂ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳ ಮೇಲೆ ನಿಗದಿತ ಬೆಲೆ, ಜನಸಾಮಾನ್ಯರಿಗೆ ಅವರಿಗೆ ಅನುಕೂಲವಾಗುವ ಬೆಲೆಯಲ್ಲಿ ನಮ್ಮ MES ಸೂಪರ್ ಮಾರ್ಕೆಟ್ ಪ್ರಾರಂಭೋತ್ಸವಕ್ಕೆ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಸುಭಾಷ್ ಗೌಡ್ರು ಹಾಗೂ ಅವ್ರ ತಮ್ಮನಾಗಿರ್ತಕ್ಕಂಥ ಶತ್ರುಘ್ನ ಗೌಡ್ರವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಈ ಒಂದು ಮಾರ್ಕೆಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕು. ಮತ್ತೆ ನಗರದಲ್ಲಿ ಏನಾದ್ರು ಶಾಪಿಂಗ್ ಮಾಡಕ್ ಹೋದ್ರೆ ಅಲ್ಲಿ ವಿಪರೀತ ಟ್ರಾಫಿಕ್, ಗಾಡಿಗಳು ನಿಲ್ಸೋಕ್ ಆಗಲ್ಲ. ನಮ್ಮ ಇನ್ಸ್ಪೆಕ್ಟರ್ ಜೀಪ್ ಎತ್ಕೊಂಡ್ ಬರ್ತಾರೆ, ಆದ್ರೆ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಏನೆಲ್ಲ ಆಗ್ತಾರೆ. ಅಲ್ಲಿ 500 ರೂಪಾಯಿ ಕಟ್ಟೋದನ್ನು ಉಳಿತಾಯ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಇದೆ, ಅದು ಜನಸಾಮಾನ್ಯರಿಗೆ ಅನುಕೂಲವಾಗೋ ರೀತಿಯಲ್ಲಿ ಇಲ್ಲಿ ಬೆಲೆಗಳನ್ನು ಕೂಡ ಇದೆ. ಮುಂದಿನ ಚೈತ್ರ ಮಾಸದಲ್ಲಿ ಅಂದ್ರೆ ಯುಗಾದಿ ಹಬ್ಬ ಬರ್ತಾ ಇದೆ. ಎಲ್ರೂ ಕೂಡ ಮುಳಬಾಗಲ್ ತಾಲೂಕು ಆಗ್ಬೋದು, ಮುಳಬಾಗಲ್ ನಗರ ಆಗ್ಬೋದು, ಇಲ್ಲಿ ಬಂದು ವ್ಯಾಪಾರ ಮಾಡಿ, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಒಳ್ಳೆ ವ್ಯಾಪಾರ ಮಾಡಿ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಇಲ್ಲಿ ಬೆಲೆಗೆ ಅನುಕೂಲವಾಗೋ ರೀತಿಯಲ್ಲಿ ಅವ್ರಿಗೆ ಇಲ್ಲಿ ವಸ್ತುಗಳು ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಸುಭಾಷ್ ಗೌಡ್ರು, ನಮ್ಮ ಶತ್ರುಘ್ನ ಅವರು ಕೂಡ ಇದಕ್ಕೆ ಒಪ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಈ ಅಂಗಡಿ ಇಷ್ಟು ಮಾರ್ಕೆಟ್ ಎಮ್ಮೆನಹಳ್ಳಿಗೆ ಸೀಮಿತವಾಗಬಾರ್ದು, ಇನ್ನೊಂದು ಅಂಗಡಿ ಇನ್ನೊಂದು ರೂಟ್ ಕೂಡ ಸೀಮಿತವಾಗಲಿ, ಅವ್ರು ದಿನೇ ಬೆಳೀಲಿ ಅಂತ ಹೇಳ್ತಾ ನಾನು ಈ 2 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಹೊಂದಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ ಮಾತೆ.